ಸಾಕ್ಷಿ ಪ್ಲೀಸ್ ಕಂಟ್ರೋಲ್ ಮಾಡ್ಕೊ. ನೀನು ಅಳೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ನಾನು ಅಷ್ಟೆಲ್ಲ ರಿಸ್ಕ್ ತಗೊಂಡ್ಬಂದಿದ್ದು ನೀನು ಅಳೋದನ್ನ ನೋಡೋದಕ್ಕ. ನಾನು ಏನು ಮಾಡಲಿ ರಘು? ನಾನು ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಅಂತ ನಿನ್ಗೇನಾದರೂ ಗೊತ್ತಾ ರಘು? ನಿನ್ನ ಬಿಟ್ಟಿರಕ್ಕೆ ನನ್ನ ಕೈಲಿ ಆಗಲ್ಲ ರಘು. ಫೋನ್ ಮಾಡೋಕ್ಕೆ ಕೂಡ ನನಗೆ ಅವಕಾಶ ಇಲ್ಲ. ಸಾಲದು ಅಂತ ಯಾರೋ ಬೇರೆಯವ್ರ ಜೊತೆ ಮದುವೆ ಮಾಡ್ಕೊ ಅಂತ ಚಿತ್ರ ಹಿಂಸೆ ಕೊಡ್ತಿದ್ದಾರೆ. ನಾನಿವತ್ತು ನಿನ್ನ ಮುಂದೆ ಜೀವಂತವಾಗೂ ಇರ್ತಿರ್ಲಿಲ್ಲ ರಘು. ನಾನು ಬದುಕಿದ್ದೀನಿ ಅಂದರೆ ಆ ಅಂಜಲಿ ಲಡ್ಡುನೇ ಕಾರಣ. ನಮ್ಮಿಬ್ಬರನ್ನ ಮೀಟ್ ಮಾಡ್ಸೋಕ್ಕೂ ಅವರಿಬ್ಬರೇ ಕಾರಣ ರಘು. ಸಾಕ್ಷಿ, ನಾನು ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ, ಆ ಲಡ್ಡು ಒಂದೇ ಸಮ ಅಂಜಲಿ ಅಂಜಲಿ ಅಂತ ಒಬ್ಬನೇ ಮಾತಾಡ್ತಿದ್ದಾನೆ. ವಿಚಿತ್ರ ಅನುಭವಗಳಾಗ್ತಾ ಇದೆ. ನನಗೇನು ಅರ್ಥ ಆಗ್ತಿಲ್ಲ. ಎಲ್ಲ ಅಯೋಮಯ ಅನ್ನಿಸ್ತಿದೆ. ನೋಡು, ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ರಘು, ಅವನು ಅಂಜಲಿ ಜೊತೆ ಮಾತಾಡ್ತಾ ಇದ್ದಾನೆ. ಅಂಜಲಿ ಯಾರಿಗೂ ಕಾಣಲ್ಲ ರಘು. ಅವಳೇ ಇದೆಲ್ಲ ಮ್ಯಾಜಿಕ್ ಮಾಡ್ತಾ ಇರೋದು. ಅಂದ್ರೆ ಈ ಮನೇಲಿ ಭೂತ ಇದೆಯಾ? ನೀನು ಭೂತ ಜೊತೆ ವಾಸ ಮಾಡ್ತಿದ್ಯಾ? ನೋಡಿ, ನಾನು ಭೂತ ಅಲ್ಲ ಅಂಜಲಿ. ಮತ್ತೆ ನೀವೇನಾರು ನನ್ನ ಭೂತ ಅಂದ್ರೆ ನಾನೇ ನಿಮ್ಮನ್ನ ಸ್ಟ್ಯಾಚ್ಯೂ ಮಾಡ್ಬಿಡ್ತೀನಿ ಅಷ್ಟೇ. ರಘು ಅಂಕಲ್, ಇವಳು ಭೂತ ಅಲ್ಲ ಅಂಜಲಿ. ಹೌದು ರಘು, ಭೂತ ಅಲ್ಲ, ಅವಳು ಅಂಜಲಿ. ನಮ್ಮನೆ ಸ್ವೀಟ್ ಅಂಜಲಿ. ಅವಳು ನಮ್ಮಿಬ್ರು ಮದುವೆ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾಳೆ. ಅಂಜಲಿ ಪುಟ್ಟ, ಎಲ್ಲಿದೆಯೋ? ಬಾರೋ ಇಲ್ಲಿ ಬಂಗಾರ. ವೆರಿ ಗುಡ್. ನಾನು ಕರೆದ ತಕ್ಷಣ ಬಂದ್ಬಿಟ್ಟೆ ಅಂಜಲಿ, ಮುದ್ದು ಬಂಗಾರ.